ಮುಖ್ಯವಾಗಿ ಬಗರ್ ಹುಕುಂ ಅರ್ಜಿ ವಿಲೇವಾರಿಗೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಅಕ್ಟೋಬರ್ ನವೆಂಬರ್ ಅಲ್ಲಿ ಬಹಳ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ತಾವೆಲ್ಲರೂ ಕೂಡ ಬಗರ್ ಹುಕುಂ ಮತ್ತು 1 to 5 ಇದರಲ್ಲಿ ಇವೆರಡೂ ಕೂಡ ನಾವು ಪ್ರೋಸೆಸ್ ಮಾಡಬೇಕು. ಒಂದು ವಿಎಗೆ ನಿಮ್ಮ ತಾಲೂಕಿನ ಟಾರ್ಗೆಟ್ ನೋಡಿಕೊಂಡು ಒಬ್ಬ ವಿಎಗೆ ಇಷ್ಟು ಅಂತ ತಾವು ಕೊಟ್ಟು ಇವೆರಡೂ ಕೂಡ ಜೊತೆಗೆ ಆಗ್ತಕ್ಕಂತ ಕೆಲಸ ಎರಡನ್ನೂ ಕೂಡ ಜಾಯಿಂಟ್ ಆಗಿ ಮಾಡ್ಲಿ. ಅವರು ಸಪರೇಟ್ ಆಗಿ ಮಾಡೋದು ಬೇಡ, ಜಾಯಿಂಟ್ ಆಗಿ ಮಾಡ್ಲಿ. ಯಾಕಂದ್ರೆ ಎರಡಕ್ಕೂ ರಿಲೇಷನ್ ಇದೆ ಒಂದಕ್ಕೊಂದು. ಹಾಗಾಗಿ ಇದ್ರ ಕಡೆಗೆ ಸ್ವಲ್ಪ ಎಲ್ಲರೂ ಕೂಡ ಈ ತಿಂಗಳು ಆದ್ಯತೆ ಕೊಡಬೇಕು. ಈ ತಿಂಗಳು ಕೊನೆಗೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಎಲಿಜಿಬಲ್ ಅರ್ಜಿಗಳನ್ನ ಹುಡುಕಿ ನೀವು ಕಮಿಟಿಗೆ ಇಟ್ಟು ಮಂಜೂರಾತಿ ಮಾಡಲೇಬೇಕು. ಈ ತಿಂಗಳಲ್ಲಿ ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಎಲಿಜಿಬಲ್ ಇರುವಂತ ಅರ್ಜಿಯನ್ನ ನೀವು ಹುಡುಕ್ಲೇಬೇಕು. ಎಲಿಜಿಬಲ್ ಇರೋದನ್ನ ಈ ತಿಂಗಳು ಮಂಜೂರು ಮಾಡಲೇಬೇಕು, ಕಮಿಟಿಯಲ್ಲಿಟ್ಟು ಪಾಸ್ ಮಾಡಲೇಬೇಕು. ಇದು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಗಲೇಬೇಕು. ನಾನು ಈ ತಿಂಗಳು ಕೊನೆಗೆ 31ನೇ ತಾರೀಕು ಆ ಮಧ್ಯ ನಾನು ಒಂದು ವಿಸಿ ಮಾಡ್ತೇನೆ. ಅಷ್ಟೊತ್ತಿಗೆ ನನ್ನ ಹತ್ರ ಆಪ್ ಅಲ್ಲಿ ಇದೆಲ್ಲ ಟ್ರ್ಯಾಕಿಂಗ್ ಇರೋದ್ರಿಂದ ಯಾವ ತಾಲೂಕಲ್ಲಿ ಎಷ್ಟು ಕಮಿಟಿಯಿಂದ ಅಪ್ರೂವ್ ಆಗಿ ಸರ್ವೆಗೆ ಪುಷ್ ಆಗಿದೆ ಅನ್ನುವಂತ ಮಾಹಿತಿ ನನಗೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಬಹುಶಃ ಕಾಣ್ತಾ ಇದೆಯೋ ಇಲ್ವೋ, ಅದನ್ನು ಕೂಡ ನಾವು ಸ್ಕ್ರೀನ್ಗೆ ಹಾಕಿದ್ದೇವೆ. ನಮ್ಮ ಹತ್ರ ಎಲ್ಲೆಲ್ಲಿದೆ, ಯಾವ್ದು 1 to 5 ಆಗ್ಲಿ ಬಗರ್ ಹುಕುಮೆ ಆಗ್ಲಿ, ಯಾರ ಹತ್ರ ಎಷ್ಟು ಅರ್ಜಿ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದನ್ನ ನಾವು ನೆಕ್ಸ್ಟ್ ಈಗ ತಾಲೂಕ್ ಲೆವೆಲ್ಗೂ ನಮ್ಗೆ ಬೈಫರ್ಕೇಶನ್ ಇದೆ. ಹಾಗಾಗಿ ಎಲ್ಲಾ ತಹಶೀಲ್ದಾರ್ಗಳಿಗೆ ನಾನು ಸೂಚನೆ ಕೊಡ್ತಕ್ಕಂಥದ್ದು, ಇವೆರಡೂ ಕೂಡ ಬಡ ರೈತರ ಸಮಸ್ಯೆಗಳಾಗಿದ್ದಾವೆ. ಬಗರ್ ಹುಕುಮು 16 ವರ್ಷದಿಂದ ಅವರು ಸಾಗುವಳಿ ಮಾಡಿಕೊಂಡು ಬಂದಿರೋರಿಗೆ, ಬಡವರಿಗೆ ನಾವು ನ್ಯಾಯ ಕೊಡಬೇಕು ಅಂದ್ರೆ ಅವರಿಗೆ ಸಾಗುವಳಿ ಚೀಟಿಯನ್ನ ಕೊಟ್ಟು ಕೋಡಿ ಮಾಡಿಕೊಟ್ಟು ಅದರ ಜೊತೆಗೆ ಅವರಿಗೆ RTC ಅನ್ನು ಕೂಡ ಮಾಡಿಕೊಡುವಂತಹದ್ದು ಬಗರ್ ಹುಕುಮಲ್ಲಿ ಇವಾಗ ಎಲ್ಲಾನು ಕಂಬೈನ್ ಮಾಡಿ ನಾವು ಮಾಡಿದ್ದೇವೆ. ಸೊ ದಟ್ ನಾಳೆ ನಾವು ಬರೀ ಸಾಗುವಳಿ ಚೀಟಿ ಕೊಟ್ಬಿಟ್ಟು ಮತ್ತೆ ಅವ್ರನ್ನ ಅದನ್ನ ಬಂದ್ ಮಾಡಿ, ಒಂದು ಬಾರಿ ನಾವು ಸಾಗುವಳಿ ಚೀಟಿ ಕೊಟ್ರೆ ಅದರ ಜೊತೆಗೆ ಸರ್ವೆ ಸ್ಕೆಚ್, ಇಸ್ಸಾ ನಂಬರು, ಕೋಡಿ ಮತ್ತೆ RTC ಪ್ಲಸ್ ಅವ್ರಿಗೆ ಲ್ಯಾಂಡ್ ಅನ್ನ ರಿಜಿಸ್ಟರ್ ಕೂಡ ಮಾಡಿಕೊಡ್ತೇವೆ ಗವರ್ಮೆಂಟ್ ಇಂದ. ಆ ರೀತಿಯಾಗಿ ಸಂಪೂರ್ಣ ಅವರಿಗೆ ಶಕ್ತಿ ತುಂಬುವಂತ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಇದನ್ನ. ಈ ಬಾರಿ ಬಗರ್ ಹುಕುಂ ಅಲ್ಲಿ ಕೊಟ್ಟ ಮೇಲೆ ಅವರು ನೆಮ್ಮದಿಯಾಗಿ ಬದುಕಬೇಕು. ಮತ್ತೆ ಅವ್ರಿಗೆ ಬರೀ ಕೈಗೆ ಕೊಟ್ಟುಬಿಟ್ಟು ಅವರ ಜುಟ್ಟನ್ನ ನಾವೇ ಇಟ್ಕೊಂಡು ನಮ್ಮ ಕಚೇರಿಗಳಿಗೆ ಸುತ್ಸುವಂತ ಅದು ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಈ ಬಾರಿ ಬಗರ್ ಹುಕುಂನ 57 ಅರ್ಜಿಯನ್ನ ಸಂಪೂರ್ಣ ಅವರಿಗೆ ನಾವು ಅವರಿಗೆ ಹಕ್ಕನ್ನ ಕೊಡುವಂತ ರೀತಿಯಲ್ಲಿ ಮಾಡಿದ್ದೇವೆ. ಈ ತಿಂಗಳಲ್ಲಿ ಇದನ್ನ ತಾವು ವಿಲೆ ಮಾಡಲೇಬೇಕು. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ, ಕೋರ್ಟಿಗೆ ಉತ್ತರ ಕೊಡಬೇಕು, ರೈತರಿಗೂ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ 1 to 5 ಮತ್ತು ಬಗರ್ ಹುಕುಂ ಇವೆರಡರಲ್ಲೂ ಕೂಡ ನೀವು ಈ ತಿಂಗಳಿನಲ್ಲಿ ಕಡ್ಡಾಯವಾಗಿ ಪ್ರಗತಿಯನ್ನ ತೋರಿಸಬೇಕು. ಈಗ ಸುಮಾರು ತಾಲೂಕುಗಳಲ್ಲಿ ಮಾಡಿದ್ದಾರೆ. ಅವರೆಲ್ಲರೂ ಈಗ ಉದಾಹರಣೆ ಹೇಳಿದ್ದಾರೆ. ಗುಂಡ್ಲುಪೇಟೆ ತಾಲೂಕಲ್ಲಿ 15 ಅರ್ಜಿಗಳನ್ನ ಈಗಾಗಲೇ ಕಮಿಟಿಯಲ್ಲಿಟ್ಟು ಕೂಡ ಪಾಸ್ ಮಾಡಿದ್ದಾರೆ. ಕೆಲವರು ಅಲ್ಲೊಂದು ಇಲ್ಲೊಂದು ಬೇರೆ ತಾಲೂಕುಗಳಲ್ಲೂ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದ ಹೇಳ್ತೇನೆ, ಅವರಿಗೆ ಅಭಿನಂದನೆ ಹೇಳ್ತೇನೆ. ರೈತರ ಪರವಾಗಿ ಕೂಡ ಅವರಿಗೆ ಸರ್ಕಾರದ ಪರವಾಗಿ ಎರಡೂ ಕಡೆಯಿಂದ ಧನ್ಯವಾದ ಹಾಗೂ ಅಭಿನಂದನೆಗಳು. ಹಾಗೆ ಉಳಿದವರು ಕೂಡ ಅದನ್ನ ನೋಡಿ ವಿಲೇವಾರಿ ಮಾಡಬೇಕು. ಒಬ್ರಿಬ್ರು ಅಲ್ಲಿ ಇಲ್ಲಿ ತಹಶೀಲ್ದಾರರು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲ ಹಂಗ್ ಮಾಡ್ಬಿಟ್ಟಿದ್ದಾರೆ, ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ನೋಡಿ. ದಯವಿಟ್ಟು 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್, 18 ಕಿಲೋಮೀಟರ್ ಕಾನೂನು ನಾನ್ ಮಾಡಿದ್ದಲ್ಲ. 1991ನೇ ಇಸ್ವಿಯಲ್ಲಿ ಆಗಿರುವಂತ ಕಾನೂನು ಅದು. 1991ನೇ ಇಸ್ವಿಯಲ್ಲಿ ಕೃಷ್ಣ ಬೈರೇಗೌಡ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದ. ನಾನಿನ್ನು MLA ಆಗಿರ್ಲಿಲ್ಲ ಅವಾಗ. ಅದು 1991ನೇ ಇಸ್ವಿಯಿಂದ ಇರುವಂತ ಕಾನೂನು. ಗೋಮಾಳದಲ್ಲಿ ಜಾನುವಾರು ಜನಸಂಖ್ಯೆಗೆ ಅನುಗುಣವಾಗಿ ತುಲನೆ ಮಾಡಿ ಹೆಚ್ಚುವರಿ ಇದ್ರೆ ಕೊಡಬೇಕು, ಕಡಿಮೆ ಇದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಬಹುಶಃ 1980ನೇ ಇಸ್ವಿಯಿಂದಾನು ಕರ್ನಾಟಕದಲ್ಲಿ ಆ ಕಾನೂನಿದೆ. ಕೃಷ್ಣ ಬೈರೇಗೌಡ ನಾನು ಆವಾಗ ಇನ್ನು ಹುಟ್ಟಿ ಇನ್ನ ಪ್ರೈಮರಿ ಸ್ಕೂಲ್ಗೂ ಕೂಡ ಹೋಗ್ತಾ ಇರ್ಲಿಲ್ಲ. ಅದನ್ನ ಸುಮ್ನೆ ಜನಗಳಿಗೆ ಇದನ್ನ ನೀವು ಏನೋ ನಮ್ಮ ಸರ್ಕಾರ ಬಂದು ಇದನ್ನೆಲ್ಲ ಹೊಸದಾಗಿ ಸೃಷ್ಟಿ ಮಾಡಿದೀವಿ ಅಂತ ಭಾವನೆ ಕೆಲವರು, ಒಬ್ಬಿಬ್ರು, ಎಲ್ಲರೂ ಅಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಈ ರೀತಿಯಾಗಿ
ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡಬೇಡಿ.